ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ತುಂಬ ಮುತುವರ್ಜಿ ವಹಿಸಿ ಈ ಟೈಮಲ್ಲಿ ಜೊತೆಲೇ ಇದ್ದರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆಗುವಾಗ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಾನೂನು ತೊಡಕುಗಳು ಮತ್ತು ಕೆಲವು ಕ್ಲಿಷ್ಟ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು. ಆ ಟೈಮಲ್ಲೆಲ್ಲ ಅವರು ಸಹಕಾರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಒಂದು ಸಲ ಬೆಂಗಳೂರಿಗೆ ಬರ್ತಾಯಿದ್ದೆ ಸರ್. ಒಬ್ಬ ಟೂ ವೀಲರ್ನವನು ಎಷ್ಟು ಮೂರ್ಖ ಇರಬೇಕು ಅಂತಂದರೆ, ಆ ಬಸ್ಸು ಬರ್ತಾ ಇದೆ, ಅದ್ರ ಪಕ್ಕದಲ್ಲೊಂದು ಕಾರ್ ಬರ್ತಾ ಇದೆ, ಆ ಎರಡರ ಮಧ್ಯೆ ಹೋಗಿ ಸಿಗಾಕೊಂಡಿದ್ದಾನೆ ಸರ್. ಪೆಡಸ್ಟ್ರಿಯನ್ನ ಗೌರವಿಸೋದು ಒಂದು ಮನೋಭಾವನೆ ನಮ್ಮೆಲ್ರಿಗೂ ಬರಬೇಕು. ಪಾದಚಾರಿಗಳು ನಡಿಬೇಕಾದ್ರೆ ಅಥವಾ ಅವರು ಕ್ರಾಸ್ ಆಗಬೇಕಾದ್ರೆ ವಿ ಮಸ್ಟ್ ಸ್ಲೋ ಡೌನ್ ದ ವೆಹಿಕಲ್. ಅವ್ರಿಗೆ ನಾವು ಗೌರವ ಕೊಟ್ಟು ಮಾಡಿದಾಗ ಜೊತೆಗೆ ನಮ್ಮ ಪೇಷನ್ಸ್ ಇವರು ಇಂಪ್ರೂವ್ ಆಗುತ್ತೆ. ಅದೆಲ್ಲ ಮಾಡಿದಾಗ ಆಕ್ಸಿಡೆಂಟ್ಗಳು ಭಾಳ ಕಡಿಮೆ ಆಗುತ್ತೆ. ನಿತಿನ್ ಗಡ್ಕರಿ ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನೀವು ಅವರ ಒಂದು ಮಂತ್ರಾಲಯದಲ್ಲಿ ಸಚಿವಾಲಯದಲ್ಲಿ ಕೆಲಸ ಮಾಡ್ತೀರಿ, ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬ್ಯಾಕ್ ಬೋನ್ ಫಾರ್ ಎನಿ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಫಾರ್ ದಟ್ ಹಿ ಹ್ಯಾಸ್ ಪರ್ಸ್ಯೂಡ್ ಇನ್ ಗುಡ್ ವೇ ಆ್ಯಂಡ್ ಮೋರ್ ಪ್ರಾಜೆಕ್ಟ್ಸ್ ಹ್ಯಾವ್ ಬೀನ್ ಸ್ಯಾಂಕ್ಷನ್. ಕೆಲವರು ಎಷ್ಟೊಂದು ಲೈಟ್ ಹಾಕೊಂಡಿರ್ತಾರೆ ಅಂತಂದರೆ, ಒಂದು ಲಾರಿಗಳೆಲ್ಲ ನಮಗೇನು ಲಾರಿ ಬರ್ತಾ ಇದೆಯಾ, ಜಾತ್ರೆ ನಡೀತಾ ಇದೆಯಾ ಅಲ್ಲಿ ಊರಲ್ಲಿ ಅನ್ನೋದು ಗೊತ್ತಾಗಲ್ಲ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ತುಂಬ ಮುತುವರ್ಜಿ ವಹಿಸಿ ಈ ಟೈಮಲ್ಲಿ ಜೊತೆಲೇ ಇದ್ದರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆಗುವಾಗ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಭಾಳಷ್ಟು ಕಾನೂನು ತೊಡಕುಗಳು ಮತ್ತು ಕೆಲವು ಕ್ಲಿಷ್ಟ ಪರಿಸ್ಥಿತಿಗಳು ಇದ್ದಾವೆ ಪ್ರಾಜೆಕ್ಟಲ್ಲಿ. ಕ್ಲಿಷ್ಟ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು. ಆ ಟೈಮಲ್ಲೆಲ್ಲ ಅವರು ಸಹಕಾರ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಆ ಟೈಮಲ್ಲೆಲ್ಲ ಜೊತೆಲಿ ಬಂದು ಸಹಕಾರ ಮಾಡಿದ್ದಾರೆ. ಕೆಲಸ ಮಾಡುವಾಗ ನಿಂತು ಸಹಕಾರ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಈಗ ತುಂಬ ಜನ ರಾಜಕಾರಣಿಗಳು ಯಾವುದೊಂದು ಪ್ರಾಜೆಕ್ಟ್ ಬಗ್ಗೆ ಅಷ್ಟು ಡಿಟೇಲ್ಡಾಗಿ ಮಾತಾಡೋದು ನಾನು ನೋಡಿಲ್ಲ. ಅವರು ಪ್ರತಿಯೊಂದು ನಿಟಿಗ್ರಿಟೀಸ್, ಪ್ರತಿಯೊಂದು ಡೆಸಿಗ್ನೇಷನ್ನು, ಪ್ರತಿಯೊಂದು ಅಧಿಕಾರ, ಅದ್ರ ವಲಯ ಏನು, ಯಾರ ಹತ್ರ ಹೋಗಬೇಕಾಗುತ್ತೆ ಎಲ್ಲವನ್ನೂ ಕೂಡ ತುಂಬ ಡೀಟೇಲಾಗಿ ಅವರು ಮಾತಾಡೋದು ನೋಡಿದ್ದೀನಿ. ಹೀಗಾಗಿ ಅವ್ರು ತುಂಬ ಇನ್ಡೆಪ್ತಾಗಿ ಸ್ಟಡಿ ಮಾಡಿದ್ರು ಅಂತ ಅದ್ರ ಮೂಲಕ. ಇನ್ಡೆಪ್ತಾಗಿ ಸ್ಟಡಿನೂ ಮಾಡಿದರು. ಕೆಲವು ಸನ್ನಿವೇಶಗಳಲ್ಲಿ ಇದರಲ್ಲಿ ಹೇಳಬೇಕು ಅಂದರೆ ನಿಮಗೆ, ನಮ್ಮದು ಒಂದು ಈ ರೋಡಲ್ಲಿ ಒಂದು 25 ಅಂಡರ್ಪಾಸ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಯಾಕಂದರೆ ಇದು ಅಕ್ಸೆಸ್ ಕಂಟ್ರೋಲ್ಡ್ ಹೈವೇ ಇದೆ. ಆ್ಯಕ್ಚುಲಾಗಿ ಅಟ್ಗ್ರೇಡ್ ಜಂಕ್ಷನ್ ಇಲ್ಲ. ನಿಮಗೆಲ್ಲೂ ಅಟ್ಗ್ರೇಡಲ್ಲಿ ಟ್ರಾಫಿಕ್ ಕ್ರಾಸ್ ಆಗೋಲ್ಲ. ಹಾಗಿದ್ದಾಗ ಸುಮಾರು ವಿಲೇಜ್ಗಳು ಡಿವೈಡ್ ಆಗಿಬಿಡ್ತದೆ ರೋಡ್ ಮಧ್ಯೆ ಹೋಗಬೇಕಾದ್ರೆ. ಇವರು ಅಲ್ಲಿಂದ ಸುತ್ಕೊಂಬರ್ಬೇಕು ಅಥವಾ 2 ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು ಅಂದಾಗ ಅನಾನುಕೂಲಗಳ ಆಗೋದು ಸಹಜ. ಆದರೆ ಯಾ ಹಳ್ಳಿಗಳವ್ರು ಡಿಮ್ಯಾಂಡ್ ಮಾಡೋರು, ನಮಗಿಲ್ಲೇ ಅಂಡರ್ಪಾಸ್ ಕೊಡಿ ಅಂತ. ನನ್ನ ಪ್ರಾಜೆಕ್ಟಲ್ಲಿ ಇದ್ದದ್ದೇ ಕಡಿಮೆ, ಹೆಚ್ಚು ಕಡಿಮೆ 25 ಅಂಡರ್ಪಾಸ್ ಎಕ್ಸ್ಟ್ರಾ ಆಗಿದೆ ಅದೆಲ್ಲವೂ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಸತಿನೂ ಈ ಥರ ಅಡಿಷ್ನಲ್ ಐಟಮ್ಸ್ ಸೇರಿದಾಗ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಬೇಕಾಗ್ತದೆ ನಮಗೆ. ಆಮೇಲಿಂದ ಈ ಪಬ್ಲಿಕ್ ಗ್ರೀವೆನ್ಸ್ ಇದು ಅಂತಾರೆ, ಹೆಚ್ಚು ಕಡಿಮೆ ಇದು ಪಬ್ಲಿಕ್ಗೆ ಸಂಬಂಧಪಟ್ಟದ್ದು. ಆ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪರ್ಸ್ಯೂಷನು ಮಾಡಬೇಕಾಗುತ್ತೆ. ಆಮೇಲೆ ಭಾಳ ಸತಿ ಕೆಲವು ಕಡೆ ಅದು ಬೇರೆಯವರು ಎಲ್ಲರೂ ಯಾಕಂದರೆ ಇಲ್ಲಿ ಸುಮಾರಷ್ಟು ಕ್ಷೇತ್ರಗಳಿದ್ವು. ಇವರು ಮೈಸೂರಲ್ಲಿದ್ದರು, ಬಟ್ ಎಲ್ಲ ಕಡೆಗೂ ಇವರು ಸ್ಪಂದಿಸ್ತಾಯಿದ್ರು. ಜೊತೆಗೆ ಬೇರೆ ಬೇರೆ ರಾಜಕಾರಣಿಗಳು ಇದ್ದುದರಿಂದ ಎಲ್ಲರೂ ಅವ್ರವ್ರದ್ದೇ ಆದಂಥ ಅವ್ರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಡಿಷ್ನಲ್ಗಳಿಗೆ ಡಿಮ್ಯಾಂಡ್ ಮಾಡೋರು. ಆ ಟೈಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಫಾಲೋಅಪ್ ಆಗಬೇಕಾಗಿತ್ತು. ಅದೆಲ್ಲವೂ ಫಾಲೋಅಪ್ಗೆ ಸ್ವಲ್ಪ ಸಹಕಾರ ಮಾಡಿದ್ದಾರೆ ಚೆನ್ನಾಗಿ. ಭಾಳ ಸ್ವಲ್ಪ ಇನ್ಡೆಪ್ತಾಗಿ ತಿಳ್ಕೊಳ್ಳೋ ಅಂಥ ಜೊತೆಗೆ ಇವರು ಯಂಗ್ ಮತ್ತು ಅವ್ರದ್ದೇ ಆದಂಥ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಡೆಪ್ತಾಗಿ ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸೋವಂಥ ಒಂದು ಇದಿದೆ ಅವರಿಗೆ. ಹಾಗಾಗಿ ಭಾಳ ಚೆನ್ನಾಗಿ. ನಿತಿನ್ ಗಡ್ಕರಿ ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ 2014ರಿಂದ ಏನು ಅವ್ರ ಹೈವೇಗಳ ಒಂದು ಕನ್ಸ್ಟ್ರಕ್ಷನ್ ಪೇಸ್ ಇದ್ದದ್ದು, ವೇಗ ಇರೋದು ಅದು ಜಾಸ್ತಿ ಆಗಿದೆ. ಹೌದು, ನಿತಿನ್ ಗಡ್ಕರಿ ಅದ್ರ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ. ನೀವು ಅವರ ಒಂದು ಮಂತ್ರಾಲಯದಲ್ಲಿ ಸಚಿವಾಲಯದಲ್ಲಿ ಕೆಲಸ ಮಾಡ್ತೀರಿ, ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಾಗಿ ಈಗ ಪ್ರತಿಯೊಂದು ಇಲಾಖೆಯಲ್ಲೂ ಒಂದು ಸರ್ಕಾರದ ಪ್ರಕ್ರಿಯೆ ಏನಂದರೆ, ಈ ಫೈನಾನ್ಷಿಯಲಿಸ್ಟ್ ಬಡ್ಜೆಟ್ ಕೊಡ್ತಾರೆ. ಈಗ ಕೆಲವು ಈಗ ಎಷ್ಟೋ ಟೆಂಡರ್ಗಳಿರ್ತದೆ, ಅಥವಾ ಇನ್ ಪ್ರಿನ್ಸಿಪಲಿ ಆನ್ ಪೇಪರ್ ಲಿಸ್ಟ್ ಅಪ್ರೂವ್ ಆಗಿಬಿಡ್ತದೆ. ಆ ವರ್ಷದಲ್ಲೇ ಕಾರ್ಯರೂಪಕ್ಕೆ ಬರೋದು ಕಷ್ಟ. ಅಥವಾ ಒಂದು ಯೋಜನೆ ಅಂದಮೇಲೆ ಒಂದು 4-5 ವರ್ಷ ಬೇಕಾಗ್ತದೆ ಅದಕ್ಕೆ. ಇದೆಲ್ಲವೂ ಆದಾಗ ಬ್ಯಾಂಕ್ ಆಫ್ ಸ್ಯಾಂಕ್ಷನ್ ಅಂತ ಕ್ರಿಯೇಟ್ ಆಗಿಬಿಡುತ್ತೆ. ಬ್ಯಾಂಕ್ ಆಫ್ ಸ್ಯಾಂಕ್ಷನ್ ಅಂತ ಈ ಪ್ರತಿಯೊಂದು ರಾಜ್ಯಕ್ಕೂ ಇಷ್ಟು ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ ಇಷ್ಟನ್ನು. ಆ ಬ್ಯಾಂಕ್ಸ್ ಆಫ್ ಸ್ಯಾಂಕ್ಷನ್ನು ಇಷ್ಟಿದ್ದ ಮೇಲೆ ಅದಕ್ಕೊಂದು ಫ್ಯಾಕ್ಟ್ರಿ ಇತ್ತು ಹಿಂದೆ ಎಲ್ಲ 2.5 ಮುಂದಕ್ಕೆ ಹೋಗ್ತಿರ್ಲಿಲ್ಲ. 2.5
ಅಂದರೆ ಟೋಟಲ್ ಬಡ್ಜೆಟ್ ಅಲೊಕೇಶನ್ ಇರುತ್ತೆ ನಿಮಗೆ ಸ್ಯಾಂಕ್ಷನ್ನು. ನನಗೆ ಈ ವರ್ಷದಲ್ಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಕೊಡ್ತಾರೆ ₹100 ಕೊಟ್ಟರೆ ನನಗೆ ₹250 ಪ್ರಾಜೆಕ್ಟ್ ಅಪ್ರೂವ್ ಮಾಡಿಕೊಡ್ತಾರೆ. ಓಕೆ ಓಕೆ. ಅದೊಂದು ಫ್ಯಾಕ್ಟ್ರಿ ಇತ್ತು, ಆ ಫ್ಯಾಕ್ಟ್ರು ಇವ್ರು ಬಂದಮೇಲೆ ಸ್ವಲ್ಪ ಈಸ್ ಮಾಡಿದ್ರು. ಹಾಗಾಗಿ ಪ್ರಾಜೆಕ್ಟ್ ಸ್ಯಾಂಕ್ಷನ್ಸ್ ಜಾಸ್ತಿ ಆಯಿತು. ಯಾಕಂದರೆ ಕಾರ್ಯರೂಪಕ್ಕೆ ಬರೋದು ಸ್ವಲ್ಪ ನಿಧಾನನೇ, ಇದೆಲ್ಲವೂ ಪ್ರಕ್ರಿಯೆಗಳಾಗಿ ಮಾಡಬೇಕಾಗಿರೋದು. ಆಮೇಲೆ ಸ್ವಲ್ಪ ವಿಷನರು, ಸ್ವಲ್ಪ ಡ್ರೀಮರು ನಮ್ಮ ಸಚಿವರು. ಅವ್ರದ್ದೇ ಆದಂಥ ಒಂದು ಹೊರದೇಶ ಅದು ಇದು ಮತ್ತು ಅವ್ರದ್ದೇ ಆದಂಥ ಒಂದು ಆಲೋಚನೆಗಳು ಅದೆಲ್ಲವೂ ಇರೋದ್ರಿಂದ ದೇಶ ಚೆನ್ನಾಗಾಗಬೇಕು ಅನ್ನೋದೊಂದು ಇದು ಅವ್ರಿಗೆ ಭಾಳ. ಅದರಲ್ಲೂ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬ್ಯಾಕ್ ಬೋನ್ ಫಾರ್ ಎನಿ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಫಾರ್ ದಟ್ ಹಿ ಹ್ಯಾಸ್ ಪರ್ಸ್ಯೂಡ್ ಇನ್ ಗುಡ್ ವೇ ಆ್ಯಂಡ್ ಮೋರ್ ಪ್ರಾಜೆಕ್ಟ್ಸ್ ಹ್ಯಾವ್ ಬೀನ್ ಸ್ಯಾಂಕ್ಷನ್ಡ್. ಸರ್, ಈಗ ನಾವು ಹೈವೇಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೈವೇಗಳ ಜೊತೆಗೆ ಇನ್ನೊಂದು ವಿಚಾರ ನಾನು ಕೇಳ್ಬೇಕು ಅಂದ್ಕೊಂಡೆ. ಅದೇನೆಂದರೆ, ಈಗ ಬೆಂಗಳೂರು ಬಗ್ಗೆನೇ ಟ್ರಾಫಿಕ್ಕು ನಿಮ್ಗೆ ಗೊತ್ತು ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ. ಆಮೇಲೆ ಬೆಂಗಳೂರಲ್ಲೂ ಕೂಡ BMTC ಆಕ್ಸಿಡೆಂಟ್ಗಳು ತುಂಬ ಆಗ್ತಿರ್ತವೆ, 2 ವೀಲರ್ ಆಕ್ಸಿಡೆಂಟ್ ಆಗ್ತವೆ, ಕಾರ್ ಆಕ್ಸಿಡೆಂಟ್ ಆಗ್ತವೆ. ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಸುಮಾರು ಕಡೆ ಪೂನಾ ಮತ್ತು ಸುಮಾರಷ್ಟು ಕಡೆ ಮಾಡಿದ್ದಾರೆ. ಬಸ್ ಲೇನ್ ಅಂತಲೇ ಒಂದು ಸಪ್ರೇಟ್ ಮಾಡಿದ್ದಾರೆ. ಇಲ್ಲೂ ಕೆಲವು ಕಡೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಸ್ಸನ್ನು ಒಂದು ಸಗ್ರಿಗೇಟ್ ಮಾಡಬೇಕು, ಅದನ್ನು ಒಂದು ಸಪ್ರೇಟ್ ಡೆಡಿಕೇಟೆಡ್ ಲೇನ್ ಕೊಡಬೇಕು ಅವ್ರಿಗೆ, ನಾವು ಇರೋ ರೋಡಲ್ಲೇ. ಆವಾಗ ಜೊತೆಗೆ ಅವ್ರು ಹೋಗೋ ಲೇನಲ್ಲಿ 2 ವೀಲರ್ ಮಿಕ್ಸ್ ಆಗಬಾರ್ದು. ಇಲ್ಲಿ ಏನಾಗ್ತಾಯಿದೆ ಅಂದರೆ ಮಿಕ್ಸ್ ಟ್ರಾಫಿಕ್ ಇದೆ ನಮ್ಮಲ್ಲಿ ಪೂರಾ. ಈ ಮಿಕ್ಸ್ ಟ್ರಾಫಿಕಲ್ಲಿ ನಿಮಗೆ ನೀವೇ ಕಾರ್ ಓಡಿಸ್ತಾ ಇರ್ತೀರ, ಬೈಕ್ನವ್ರು ಹಿಂಗೆ ಬಂದು ಹೋಗ್ತಿರ್ತಾರೆ. ನಮಗೆ ಅವ್ನು ಹೋಗೋದು ನೋಡಿದ್ರೆ ಭಯ ಆಗ್ತಿರುತ್ತೆ. ಹೌದು. ಆಮೇಲಿಂದ ಕೆಲವು ಟೈಮು ಅವಾಯ್ಡ್ ಮಾಡೋದೇ ಕಷ್ಟ ಅನಿಸುತ್ತೆ ಅವ್ರನ್ನ. ಅವರೇನೋ ಹುಡುಗರು ಒಂದು ಜೋಶಲ್ಲಿ ಹೋಗ್ತಿರ್ತಾರೆ. ಇದೇ ರೀತಿ ಬಸ್ನವ್ರ ಜೊತೆ 2 ವೀಲರ್ಗಳು ಯಾಕಂದರೆ ಇನ್ನು ಒಬ್ಬ ಮನುಷ್ಯ ಓಡಿಸ್ತಿರ್ತಾನೆ ಬಸ್ಸು, ಅವ್ನಿಗೆ ಇಷ್ಟ ಅಗಲ ವಿಷನ್ ಬೇಕು. ಅವನು 4 ಮೀಟ್ರ್ ಬಸ್ಸನ್ನು ನಡೆಸ್ಬೇಕು. ಅವನು 2.8 ಹೆಚ್ಚು ಕಡಿಮೆ 3 ಮೀಟ್ರ್ ತನಕ ಬಿಡುತ್ತೆ ಬಸ್ ಇರುತ್ತೆ. ಆ ಬಸ್ನ ಅಕ್ಕಪಕ್ಕ ಎರಡೂ ನೋಡ್ಕೊಂಡು ಅವ್ನು ನಡೆಸ್ಬೇಕು ಅವನು ಆ್ಯಕ್ಚುಲಾಗಿ. ಬಟ್ ಅಂದರೆ ಈ ಥರ ಸಣ್ಣ ಪುಟ್ಟ ವೆಹಿಕಲ್ಗಳ ಹತ್ರ ಬಂದಾಗ ಆಕ್ಸಿಡೆಂಟ್ಗಳು ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಹಾಗಾಗಿ ನಾವೇ ಆದಷ್ಟು ಅದರಿಂದ ದೂರ ಇರೋದು ಒಳ್ಳೇದು. ಭಾಳ ಎಕ್ಸಾಕ್ಟ್ಲಿ, ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ. ನಾನು ಒಂದು ಸಲ ಬೆಂಗಳೂರಿಗೆ ಬರ್ತಾ ಇದ್ದೆ ಸರ್. ಒಬ್ಬ 2 ವೀಲರ್ನವನು ಎಷ್ಟು ಮೂರ್ಖ ಇರಬೇಕು ಅಂತಂದರೆ, ಆ ಬಸ್ಸು ಬರ್ತಾ ಇದೆ, ಅದ್ರ ಪಕ್ಕದಲ್ಲೊಂದು ಕಾರ್ ಬರ್ತಾ ಇದೆ, ಆ ಎರಡರ ಮಧ್ಯೆ ಹೋಗಿ ಸಿಗಾಕೊಂಡಿದ್ದಾನೆ ಸರ್. ತಾನು ತುಂಬ ಜಾಣ ಅಂದ್ಕೊಂಡು ಆ ಬಸ್ನ ಅವ್ನು ಏನು ಮಾಡೋಕ್ಕೆ ಸಾಧ್ಯ. ಆಮೇಲೆ ಅವನು ಪಕ್ಕದಲ್ಲಿ ಇವನು ಒಂದು ಕಾರೋ ಅಥವಾ ಅದು ಒಮ್ನಿ ಥರ ಆಯಿತು, ಅವನು ಹಾಗೆ ಹೋಗ್ಬಿಟ್ಟ. ಇವನ ಕೈಯೆಲ್ಲ ತರಚ್ಕೊಂಡು ಗಾಯ ಆಯಿತು. ನಾನಂತೀನಿ, ನಾನು ಯಾವಾಗಲೂ ಹೇಳೋದು, ದುಷ್ಟರಿಂದ ದೂರ ಇರುವಂತಿದೆಯಲ್ಲ, ಹಾಗೆ ದೊಡ್ಡ ವೆಹಿಕಲ್ಗಳಿಂದ ದೂರ ಇರಿ. ನಾವು ರೆಸ್ಪೆಕ್ಟ್ ಮಾಡಬೇಕು. ಎಸ್, ದೊಡ್ಡ ವೆಹಿಕಲ್ಗಳಿಂದ ನೀವು ದೂರ ಇರಿ. ನೀವು 2 ವೀಲರ್ ಇದ್ದೀರಾ, ನೀವು ಕಾರಿಂದನೂ ದೂರ ಇರಿ, ಬಸ್ಸಿಂದನೂ ದೂರ ಇರಿ. ನೀವು ಕಾರಲ್ಲಿದ್ದೀರಾ, ಬಸ್ಸಿಂದ ದೂರ ಇರಿ. ನೀವು ಸಿಂಪಲ್. ಯಾಕಂದರೆ ಅವ್ರದ್ದು ದೊಡ್ಡ ಗಾಡಿ ಇದೆ, ಅವರು ನಿಮ್ಮನ್ನೆಲ್ಲ ಬಕ್ಕೊಂಡು ನೋಡ್ಕೊಂಡು ಮಾಡೋಕ್ಕಾಗಲ್ಲ. ಅವ್ರು ಮುಂದೆ ನೋಡ್ಕೊಂಡು ಮಾಡ್ತಿರ್ತಾರೆ. ಅಫ್ಕೋರ್ಸ್ ಅವ್ರು ನೋಡಬೇಕು. ಬಟ್ ಎಷ್ಟೋ ಸಲ ಏನಂದರೆ BMTC ಅವರು ಪ್ರತಿ ಟರ್ನ್ ಮಾಡ್ತಾರಲ್ಲ, ಅವಾಗ ಸ್ವಲ್ಪ ಪ್ರಿಕಾಷನ್ ತೊಗೋಬೇಕು ಅವರಷ್ಟೇ. ಸ್ವಲ್ಪ ಏನಂದರೆ ಇನ್ನೇನಿಲ್ಲ, ಕೆಲವರು ವಿತ್ ಸ್ಪೀಡೇ ಟರ್ನ್ ಮಾಡ್ತಾರೆ, ಅದು ಅವಾಯ್ಡ್ ಮಾಡಬೇಕು. ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಂಡು ಟರ್ನ್ ಮಾಡಬೇಕು. ಆವಾಗ ಒಂದು ಸ್ವಲ್ಪ ಇವ್ರಿಗೂ ಪರ್ಸೆಪ್ಷನ್ ಇರುತ್ತೆ, ಅಥವಾ ಬೇರೆಯವ್ರಿಗೂ ಟೈಮ್ ಸಿಗುತ್ತೆ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ. ಎಸ್ ಸರ್. ಶ್ರೀಧರ್ ಸರ್, ಈಗ ಡ್ರೈವರ್ಗಳ ಬಗ್ಗೆ ಒಂದಷ್ಟು ಹೇಳಿದ್ರಿ ನೀವು. ಬಟ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆ ನಮಗೆ ನಮ್ಮ ವೆಹಿಕಲ್ಗಳಲ್ಲಿ ಯೂಟ್ಯೂಬ್ ಇರುತ್ತೆ, ಫೋನ್ಗಳು ಬರ್ತವೆ, ಮೆಸೇಜ್ ಬರ್ತವೆ ಕೆಲವೊಂದು ಸಲ. ಅಂದರೆ ನಮಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಿದೆ. 2 ವೀಲರ್ಲೂ ಕೂಡ ಈಗ ಆ ಥರದ್ದೆಲ್ಲ ಅವಕಾಶಗಳು ಬಂದುಬಿಟ್ಟಿದೆ. ಸೊ ಇಂಥದ್ದು ಡಿಸ್ಟ್ರಾಕ್ಷನ್ ಮಧ್ಯೆ ಆಮೇಲೆ ನಾನು ಹೇಳ್ದಂಗೆ ವೆಹಿಕಲ್ಗಳು ತುಂಬ ಸ್ಮೂತಾಗಿ ತುಂಬ ಫಾಸ್ಟಾಗಿ ಹೋಗ್ತವೆ. ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ನಿಮಗೆ 100 ದಾಟ್ಬಿಡುತ್ತೆ. ಆ ಥರ ವೆಹಿಕಲ್ಗಳಿರೋದ್ರಿಂದ ನೀವೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಡ್ರೈವರ್ಗಳಿಗೆ, ಡ್ರೈವ್ ಮಾಡೋರಿಗೆ? ಆದಷ್ಟು ಬ್ಲೂಟೂತ್ ಐಟಮ್ಸ್ ಯೂಸ್ ಮಾಡಿ, ಅದರಲ್ಲೂ ಒಂದೇ ಒಂದು ಕಿವಿಗೆ ಯೂಸ್ ಮಾಡಿ, 2 ಕಿವಿಗೆ ಹಾಕಿದ್ದೇನೆ. ಓಕೆ. ಯಾಕಂದರೆ ನಮ್ಮ ಅಕ್ಕಪಕ್ಕದ ಸನ್ನಿವೇಶದ ಅರಿವು ನಮಗೆ ಇರಬೇಕು. ಪ್ಲಸ್ಸು ಅದು ಆದಷ್ಟು ಅವಾಯ್ಡ್ ಮಾಡಬೇಕು ಫೋನ್ ತೊಗೊಳ್ಳೋದನ್ನು. ಭಾಳ ಇಂಪಾರ್ಟೆಂಟ್ ಕಾಲು ಆನ್ಸರ್ ಮಾಡಲೇಬೇಕು ಅಂದರೆ 1 ಟಚ್ಚಲ್ಲಿ ಕಿವಿಗೆ ಫೋನ್ ರಿಸೀವ್ ಮಾಡೋ ಥರ ಇಟ್ಕೋಬೇಕು ಬ್ಲೂಟೂತ್ ಐಟಮ್ಸ್. ಜೊತೆಗೆ 2 ವೀಲರ್ಲಂತೂ ಆನ್ ಮಾಡಿ ಇಟ್ಕೊಂಡು ಒಂದು ಸೈಡಲ್ಲಿ ಕಿವಿ ಕತ್ತು ಮಾಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಹಾಗಾಗಿ ಅವ್ರ ಜೊತೆಗೆ ಅವ್ರ ರಿಸ್ಕ್ ಅಲ್ದೇ ಬೇರೆ ಪಾಪ ಎದುರುಗಡೆವರೆಗೂ ರಿಸ್ಕ್ ಅದರಿಂದ.
ಸುಮ್ಮನೆ ಆಕ್ಸಿಡೆಂಟ್ ಅಂದರೆ ನಮ್ಮ ಬೇಜವಾಬ್ದಾರಿಯಿಂದ ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು. ಕರೆಕ್ಟ್. ಆಮೇಲೆ ಪೆಡಸ್ಟ್ರಿಯನ್ನ ಗೌರವಿಸೋದು ಒಂದು ಮನೋಭಾವನೆ ನಮ್ಮೆಲ್ರಿಗೂ ಬರಬೇಕು. ಯಾಕಂದರೆ ಪಾದಚಾರಿಗಳು ಯಂತ್ರ ಇಲ್ಲದೇ ನಾರ್ಮಲಾಗಿ ಹೋಗ್ತಕ್ಕಂಥ ಪಾದಚಾರಿಗಳು. ಯಾಕಂದರೆ ಒಂದು ಸನ್ನಿವೇಶದಲ್ಲಿ ನಾನು ಪಾದಚಾರಿ ಆಗ್ತೀನಿ, ಇನ್ನೊಂದು ಸನ್ನಿವೇಶದಲ್ಲಿ ಅವರು ವೆಹಿಕಲ್ ಮೇಲೆ ಕೂರ್ಬೋದು. ಆದರೆ ಪಾದಚಾರಿಗಳು ನಡಿಬೇಕಾದ್ರೆ ಅಥವಾ ಅವರು ಕ್ರಾಸ್ ಆಗಬೇಕಾದ್ರೆ ವಿ ಮಸ್ಟ್ ಸ್ಲೋ ಡೌನ್ ದ ವೆಹಿಕಲ್. ಅವ್ರಿಗೆ ನಾವು ಗೌರವ ಕೊಟ್ಟು ಮಾಡಿದಾಗ ಜೊತೆಗೆ ನಮ್ಮ ಪೇಷನ್ಸ್ ಇವರು ಇಂಪ್ರೂವ್ ಆಗುತ್ತೆ. ಅದೆಲ್ಲ ಮಾಡಿದಾಗ ಆಕ್ಸಿಡೆಂಟ್ಗಳು ಭಾಳ ಕಡಿಮೆ ಆಗುತ್ತೆ. ನಾವು ಒಂದು ಗೌರವಯುತ ಸಮಾಜದಲ್ಲಿ ನಾನು ಪಾದಚಾರಿಗೆ ಗೌರವ ಕೊಡ್ತಾಯಿದ್ದೀನಿ ಅನ್ನೋ ಮನೋಭಾವ ಜಾಸ್ತಿ ಆದಾಗ ನನ್ನ ಬೇರೆ ಇದರಲ್ಲೂ ಪೇಷನ್ಸ್ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಹಾಗಾಗಿ ಓವರಾಲ್ ಸಾಮಾಜಿಕವಾಗಿ ಒಂದು ತಿಳುವಳಿಕೆ ಅನ್ನೋದು ಭಾಳ ಮುಖ್ಯ ಆಕ್ಸಿಡೆಂಟಲ್ಲಿ. ಜೊತೆಗೆ ಇನ್ನೊಂದು ಹೆಡ್ಲೈಟು ಹಿಂದೆ ಎಲ್ಲ ನಮಗೆ ಹಾಫ್ ಬ್ಲಾಕ್ ಒಂದು ಸ್ಟಿಕ್ಕರ್ ಬರ್ತಾಯಿತ್ತು. ಹೌದು ಹೌದು. ಇತ್ತೀಚೆಗೆ ಅದೇನೂ ಇಲ್ಲ, ಅದು ಯೂಸ್ ಮಾಡ್ತಾ ಇಲ್ಲ, ಅದು ಎನ್ಫೋರ್ಸ್ಮೆಂಟಲ್ಲೂ ಇಲ್ಲ ಇವಾಗ. ಜೊತೆಗೆ ಎಲ್ಲವೂ LED ಬೀಮ್ ಲೈಟ್ಸ್ಗಳಿದ್ದಾವೆ ಇವಾಗ. ಡಿವೈಡೆಡ್ ಕ್ಯಾರೇಜ್ ವೇ ಆದರೆ ಅಟ್ಲೀಸ್ಟ್ ಸ್ವಲ್ಪ ಬೀಮ್ ಆಚೆ ಇರುತ್ತೆ. ಡಿವೈಡೆಡ್ ಕ್ಯಾರೇಜ್ ವೇ ಅಲ್ಲದೆ ಮಾಮೂಲಿ ರೋಡ್ ಆದಾಗ ಡೈರೆಕ್ಟ್ ಕಣ್ಣು ಹೊಡಿಯುತ್ತೆ. ಆ ಡೈರೆಕ್ಟ್ ಕಣ್ಣು ಹೊಡೆದಾಗ ನಿಮಗೆ ನಾನು ಎಲ್ಲಿ ಓಡಿಸ್ತಾ ಇದ್ದೀನಿ ಅನ್ನೋ ಪರ್ಸೆಪ್ಷನ್ನೇ ನನಗೆ ಡೌನ್ ಆಗಿಬಿಡುತ್ತೆ ಸ್ವಲ್ಪ. ಹಾಗಾದಾಗ ನಾನು ರೋಡ್ ಕೆಳಗಿಳಿತೀನಿ, ನಾನು ರೋಡ್ ಮೇಲೆ ಇದ್ದೀನಿ ಅನ್ನೋ ಎಲ್ಲೋ ಒಂದು ಪಾಯಿಂಟಲ್ಲಿ ಕನ್ಫ್ಯೂಷನ್ ಶುರು ಆಗುತ್ತೆ ಮನುಷ್ಯನಿಗೆ. ಆಮೇಲೆ ಅದು ಆಗಬಾರ್ದು. ಹಾಗಾಗಿ ಇವರು ನಾವು ಅದೇನು ಫ್ಲಿಪ್ ಮಾಡ್ತೀವಲ್ಲ ಬೀಮನ್ನ, ನಾವು ಅದನ್ನು ಅಟ್ಲೀಸ್ಟ್ ನಾವು ಕೆಳಗೆ ಅಪೋಸಿಟ್ ವೆಹಿಕಲ್ ಬಂದಾಗ ನಾವು ಕೆಳಗಡೆ ಬೀಮ್ನ ರೋಡ್ಗೆ ಕಾಣೋ ಥರ ನಾವು ಮಾಡ್ಕೊಂಡು ಓಡಿಸ್ಬೇಕು. ಜೊತೆಗೆ ಇಬ್ಬರು ಮಾಡಬೇಕು. ಜೊತೆಗೆ ಈಗಿನ ಇದರಲ್ಲಿ LED ಲೈಟ್ಗಳು ಆಗ್ತಾರದ್ದು ಹೈ ಬೀಮ್ ಬರ್ತಾ ಇರುತ್ತದು. ಜೊತೆಗೆ ಈ ಹೈ ಬೀಮ್ದು ಮತ್ತು ಆ್ಯಂಗಲ್ಲು ವೇರಿ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ ಈಗ ನಾರ್ಮಲ್ ವೆಹಿಕಲ್ ನಾನು ಓಡಿಸಿದಾಗ ಒಬ್ಬ ಕೂತಾಗ ಅದ್ರ ಪಾಡೋದು ಪ್ರಾಪರಾಗಿರುತ್ತೆ ವೆಹಿಕಲ್ಲು. ನೀವು ಹಿಂದ್ಗಡೆ ಇಬ್ಬರು ಕೂರೋ ಜಾಗದಲ್ಲಿ 4 ಜನ 5 ಜನ ಕೂತ್ಬಿಟ್ರೆ ವೆಹಿಕಲ್ಲೇ ಟಿಲ್ಟ್ ಆಗಿಬಿಡುತ್ತೆ. ಯಾವ ವೆಹಿಕಲ್ ನೀವು ಹೇಳ್ತಾರದು? ಯಾವುದೇ ಕಾರ್ ಆದರೂ. ಹೌದಾ? ಕಾರಲ್ಲೇ ನಿಮ್ಗೆ ಸಸ್ಪೆನ್ಷನ್ ಅಡ್ಜಸ್ಟ್ ಆಗುತ್ತೆ, ಬಟ್ ಆದರೆ ಇಲ್ಲಿ ಜಾಸ್ತಿ ಕೂರುತ್ತೆ ಸ್ವಲ್ಪ. ಓಕೆ. ಇದು ಕೂತಾಗ ಏನಾಗುತ್ತೆ, ವೆಹಿಕಲ್ ಆ್ಯಂಗಲ್ ಚೇಂಜ್ ಆಗಿಬಿಡುತ್ತೆ. ಆ್ಯಂಗಲ್ ಚೇಂಜ್ ಆದಾಗ ಈ ಹೆಡ್ಲೈಟು ಮೇಲಕ್ಕೆ ತೊಡಿಯುತ್ತೆ ಮುಂದ್ಗಡೆ ಅವನಿಗೆ. ಇದೆಲ್ಲವೂ ಕಾರಣಗಳಿರುತ್ತೆ ಅಲ್ಲಿ. ಹಾಗಾಗಿ ನಾನು ಆದಷ್ಟು ಆ ಬೀಮ್ನ ಲೋ ಬೀಮ್ ಮಾಡಿ ಕೆಳಗಡೆಗೆ ಫೋಕಸ್ ಮಾಡಿ ಆಪೋಸಿಟ್ ವೆಹಿಕಲ್ ಬಂದಾಗ ಹೋದಾಗ ಒಳ್ಳೆಯದು. ಯಾಕಂದರೆ ಈ ಎಲ್ಲ ಕಾರಣಗಳಿಂದನೂ ಆಕ್ಸಿಡೆಂಟ್ ಆಗೋದು ಭಾಳ ಜಾಸ್ತಿ ಮತ್ತು ಇನ್ಕನ್ವೀನಿಯನ್ಸ್ ಆಗುತ್ತೆ ಅದು. ವೆರಿ ಟ್ರೂ ಸರ್. ಇನ್ನೊಂದು ನಾನು ಲೈಟ್ಸ್ಗಳ ಬಗ್ಗೆ ಮಾತಾಡಿದಾಗ ಕೆಲವೊಂದು ಲೈಟ್ಗಳನ್ನ ಈಗ ನಾವು ಯೂಶ್ವಲಿ ಲೈಟ್ ಹೆಂಗಿರುತ್ತೆ ಅಂದರೆ ನಾರ್ಮಲ್ ನೀವೇನು LED ಲೈಟ್ಗಳಂತ ಹೇಳಿದ್ರಿ, ರೋಡ್ ಕಾಣ್ತಾ ಇರುತ್ತೆ, ಆಮೇಲೆ ಕಾರ್ ಬರೋದು ಕಾಣುತ್ತೆ. ಕೆಲವೊಂದು ಕಾರ್ಗಳು ಕೆಲವೊಂದು ವೆಹಿಕಲ್ಗಳು ಎಂಥ ಲೈಟ್ ಹಾಕೊಂಡ್ಬರ್ತಾರೆ ಅಂದರೆ ಫುಲ್ ವೈಟ್ ಇರುತ್ತೆ, ಇಲ್ಲ ಫುಲ್ ಅವ್ರದ್ದು ಬ್ಲೂ ಕಲರ್ ಲೈಟ್ ಹಾಕ್ಕೊಂಡಿರ್ತಾರೆ. ಅಂದರೆ ನಾರ್ಮಲ್ ಏನು ನಾವು ಲೈಟ್ ಹಾಕೋತೀವಲ್ವ, ಯೆಲ್ಲೋಯಿಶ್ ಕಲರ್ ಲೈಟ್ ಹಾಕೊಳ್ಳೋದು ಬಿಟ್ಟು ಬ್ಲೂ ಇಶ್ಯೂ ಅಥವಾ ಫುಲ್ ವೈಟ್ ಕಲರ್ ಲೈಟ್ ಹಾಕೊಂಡ್ಬರ್ತಾರೆ. ಅದು ಆ ಥರ ವೆಹಿಕಲ್ಗಳು ಬಂದರೆ ಏನಂದರೆ ಏನೂ ಕಾಣಲ್ಲ. ಅದು ಹೆಂಗೆ ಆ ಥರ ಹಾಕೊಂಡ್ಬರ್ತಾರೆ ಮತ್ತು ಟ್ರಾಫಿಕ್ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಅದೇ ಕೆಲವು ವೈಲೇಷನ್ಸ್ಗಳು ಆಗ್ತಾ ಇದ್ದಾವೆ. ಇದು ವೈಲೇಷನ್ಸ್ಗಳನ್ನ ಸುಮಾರಷ್ಟು ಅವ್ರು ನೋಟಿಸ್ ಬಂದಾಗ ಹಿಡಿತಾರೆ. ಬಟ್ ಏನಂದರೆ ಇದು ವೆಹಿಕಲ್ಗಳು ಪಾಸ್ ಆಗಿಬಿಡ್ತಾ ಇರುತ್ತೆ. ಅವ್ರಗಳಿಗೂ ಒಂದು ಲಿಮಿಟೇಷನ್ ಇರುತ್ತೆ. ಅವನೊಬ್ಬ ಮನುಷ್ಯ ಇಲ್ಲ ಮಧ್ಯದಲ್ಲಿ ಟ್ರಾಫಿಕ್ ಹೋಗಿ ತಡಿಬೇಕು, ಹಿಡಿದು ನಿಲ್ಲಿಸ್ಬೇಕು ಅವ್ರನ್ನ. ಇದು ಎನ್ಫೋರ್ಸ್ಮೆಂಟಿಗೆ ಸಂಬಂಧಪಟ್ಟ ವಿಷಯ. ಆ್ಯಕ್ಚುಲಾಗಿ ಕೆಲವನ್ನೆಲ್ಲ ಮಾಡಿಫಿಕೇಷನ್ಸ್ ಮಾಡಬಾರ್ದು ನಾವು ವೆಹಿಕಲಲ್ಲಿ. ಮಾಡಿದ್ರೂ ಒಂದು ಲಿಮಿಟೇಷನ್ಲಿ ಇರಬೇಕದು. ಅಲ್ಲ, ಈಗ ಲೈಟನ್ನು ನಾವು ಹೆಂಗೆ ಚೇಂಜ್ ಮಾಡೋದು ಸರ್? ಲೈಟಿನ ಕಲರೇ ಚೇಂಜ್ ಮಾಡ್ತಾರೆ ಕೆಲವರು ಎಷ್ಟೊಂದು ಲೈಟ್ ಹಾಕೊಂಡಿರ್ತಾರೆ ಅಂತಂದರೆ ಒಂದು ಲಾರಿಗಳೆಲ್ಲ ನಮಗೇನು ಲಾರಿ ಬರ್ತಾ ಇದೆಯಾ, ಜಾತ್ರೆ ನಡೀತಾ ಇದೆಯಾ ಅಲ್ಲಿ ಊರಲ್ಲಿ ಅನ್ನೋದು ಗೊತ್ತಾಗಲ್ಲ ಅಂತ ಅಷ್ಟು ಲೈಟ್ಗಳು ಹಾಕೊಂಡಿರ್ತಾರೆ. ಆ್ಯಕ್ಚುಲಾಗಿ ಒಂದು ಸ್ಕ್ವೇರ್ ಸೆಕ್ಷನ್ನು ತಪ್ಪರೆ ಯು ಸೆಕ್ಷನಲ್ಲಿ ಲಾರಿಗಳಿಗೆ ಒಂದು ಸ್ಟಿಕ್ಕರ್ ಮ್ಯಾಂಡೇಟ್ ಇದೆ. ಅದನ್ನು ಫಾಲೋ ಮಾಡಿದ್ರೆ ಒಳ್ಳೇದು ಅವ್ರು ಆ್ಯಕ್ಚುಲಿ. ಯಾಕಂದರೆ ಕೆಲವು ಟೈಮ್ ಲಾರಿ ಬರ್ತಾ ಇರುತ್ತೆ, ಅವ್ನು ಒಂದೇ ಹೆಡ್ಲೈಟ್ ಇರುತ್ತೆ, ಸುತ್ತ ಕಾಣೋದೇ ಇಲ್ಲ, ಹಿಂಭಾಗದಲ್ಲಿ ಟ್ರ್ಯಾಕ್ಟರ್ ಇದ್ದಾನೆ, ಅವ್ನದೇನು ಗೊತ್ತೇ ಆಗಲ್ಲ. ಇದೆಲ್ಲವೂ ಇದೆ. ಬಟ್ ಆ ಸ್ಟಿಕ್ಕರ್ಸ್ ಮೇಂಟೈನ್ ಮಾಡಬೇಕು ಅವ್ರು ಆ್ಯಕ್ಚುಲಾಗಿ, ಇಲ್ಯುಮಿನೇಟೆಡ್ ಸ್ಟಿಕ್ಕರ್ಸು. ಕೆಲವೊಂದು ಸಲ ಹಿಂದೆ ಅದು ಡಾರ್ಕ್ ಲಾರಿ ಇರುತ್ತೆ, ಆಮೇಲೆ ಅದರದ್ದು ಗಲೀಜಾಗಿರುತ್ತೆ, ಹಿಂದೆ ಯಾವ ಲೈಟು ಇರಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ ಲಾರಿ ಹತ್ರಕ್ಕೆ ಬರೋ ತನಕ ಗೊತ್ತಾಗಲ್ಲ. ಅಷ್ಟು ಇದು ಅದೇ ಅದು ವೆಹಿಕಲ್ ಮೇಂಟೆನೆನ್ಸು ಪ್ಲಸ್ ಸ್ಟಿಕ್ಕರು ಒಳ್ಳೆ ಇದಿರ್ತಕ್ಕಂಥದ್ದು ಹಾಕಬೇಕು. ಅದು 3M ಮತ್ತು ಕೆಲವು ಅದಕ್ಕೆ ಆದಂಥ ಸ್ಟ್ಯಾಂಡರ್ಡ್ಸ್ ಇದೆ. ಆ ಸ್ಟಿಕ್ಕರ್ಗಳನ್ನೇ ಯೂಸ್ ಮಾಡಬೇಕು. ಅದಕ್ಕೆ ಅಂತಲೇ ಈಗ ಹೊಸದೊಂದು ರೂಲ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ, ವಿತ್ ಹೋಲೋಗ್ರಾಮ್ ಇಂಥ ಗ್ರೇಡೇ ಯೂಸ್ ಮಾಡಬೇಕು ಅದನ್ನು ಸ್ಟಿಕ್ಕರು ಅಂತೇಳಿ. ಅದನ್ನು ಎನ್ಫೋರ್ಸ್ ಮಾಡಬೇಕು ಅಂತಿದ್ದಾರೆ ಕೇಂದ್ರ ಸರ್ಕಾರದಿಂದ. ಸೊ ಹಾಗಾದರೆ ಅಷ್ಟು ಹೇಳ್ತಾ ಇವತ್ತಿನ ಈ ಸಂವಾದ ಮುಗಿಸ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ, ಆಕ್ಸಿಸ್ ಕಂಟ್ರೋಲ್ಡ್ ಎಕ್ಸ್ಪ್ರೆಸ್ ವೇನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಂಥ
ಮತ್ತು ಈಗ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂಥ ಭೂ ಸಾರಿಗೆ ಮಂತ್ರಾಲಯ ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಸ್ ಕೇರಳ ಇದರ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂಥ ನಮ್ಮ ಕನ್ನಡಿಗರಾದ ಬಿ ಟಿ ಶ್ರೀಧರ್ ಅವ್ರ ಜೊತೆಗೆ ನಾನು ಮಾತಾಡಿದೆ. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸಾಕಷ್ಟು ಇನ್ಸೈಟ್ಸ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ತುಂಬ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಈ ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಅನುಭವಗಳು ಮತ್ತು ನಿಮ್ಮ ಪಾಠಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಬ್ರಿಗದು ಹೆಲ್ಪ್ ಆಗಲಿ. ಯಾವ ರೋಡಲ್ಲಿ ಹೋಗಬೇಕಾದ್ರೆ ಯಾವ ಥರ ಅನುಭವ ಆಯಿತು ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಏಕೆಂದರೆ ಪ್ರತಿಯೊಂದು ಜೀವ ಕೂಡ ಅಮೂಲ್ಯ. ಯಾವ ಜೀವ ಕೂಡ ಹೋಗಬಾರ್ದು. ನಮ್ಮ ಬೇಜವಾಬ್ದಾರಿಯಿಂದ ನಮ್ಮ ಜೀವ ಹೋದರೂ ತಪ್ಪೇ, ನಮ್ಮ ಬೇಜವಾಬ್ದಾರಿಯಿಂದ ಇನ್ನೊಬ್ಬರ ಜೀವನ ಹೋದರೆ ಅದು ಮಹಾ ತಪ್ಪು. ಸೊ ಅದು ಯಾವುದೂ ಆಗಬಾರ್ದು. ಸೊ ಅದನ್ನು ಕಲ್ತ್ಕೋಬೇಕು. ಒಂದಷ್ಟು ವಿಚಾರಗಳನ್ನ ಕಲಿತ್ಕೋಬೇಕು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸೊ ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀವಿ. ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರಿ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.